ಹಲವಾರು ದಿನಗಳಿಂದ ಮಳೆ ಇಲ್ಲ, ಬಿಸಿಲು 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 ಅಂತ ಇದ್ರು. ಬಹಳಷ್ಟು ಸೆಕೆ ಜನರ ಜೀವನಕ್ಕೆ ತತ್ತರಿಸಿತು. ಜನರ ಮೇಲೆ ಬಹಳಷ್ಟು ಬಿಸಿಲಿನ ಪ್ರಭಾವ ಬೀರಿತ್ತು. ಒಂದು ಕಡೆಯಲ್ಲಿ ಮೈ ತುರ್ಕೆ ಆಗಿರಬಹುದು. ಬಿಸಿಲಿನ ಜಲದಿಂದಾಗಿ ಜನತೆ ಕಂಗೆಟ್ಟಿದ್ರು. ಇದೀಗ ಕಳೆದ ಒಂದು ವಾರದಿಂದ ಮುಧೋಳ ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ. ರಾತ್ರಿ ಕೂಡ ಬಹಳಷ್ಟು ಮಳೆ ಸುರಿತಾ ಇದೆ. ಹಗಲಲ್ಲೂ ಕೂಡ ಮಳೆ ಸುರಿಯುವುದರಿಂದಾಗಿ ಇದೀಗ ಸ್ವಲ್ಪ ತಂಪಿನ ವಾತಾವರಣ ಎಲ್ಲೆಡೆಯೂ ಕೂಡ ಉಂಟಾಗಿದೆ. ಇನ್ನೊಂದು ಕಡೆಗಳಲ್ಲಿ ಹವಾಮಾನ ಇಲಾಖೆ ಹೇಳುವ ಪ್ರಕಾರ ಚಂಡಮಾರುತದ ಎಫೆಕ್ಟ್ ಕೂಡ ಈ ಮಳೆಗೆ ಕಾರಣ ಅಂತ ಹೇಳ್ತಿದ್ರೆ. ಮಳೆಗಾಲ ಪೂರ್ವಕ್ಕೂ ಮುನ್ನ ಮೇ ತಿಂಗಳಲ್ಲಿ ಮಳೆ ಆಗ್ತಾ ಇರೋದು ಕಾರಣ ಏನಂತ ಹೇಳಿದ್ರೆ ಚಂಡಮಾರುತದ ಪರಿಣಾಮ ಆಗಿದೆ ಅಂತ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಶಕ್ತಿ ಚಂಡಮಾರುತ ಅಂತ ಹೇಳಿ ಅಥವಾ ಶಕ್ತಿ ಸೈಕ್ಲೋನ್ ಅಂತ ಹೇಳಿ ಕೆಲವರು ಕರಿತಾ ಇದ್ರು. ಅದು ಸುಳ್ಳು. ಬಟ್ ಚಂಡಮಾರುತದ ಎಫೆಕ್ಟ್ ಅಂತೂ ಇದ್ದೇ ಇದೆ ಅನ್ನೋದು ಎಲ್ಲ ಕಡೆಯೂ ಕೂಡ ಹವಾಮಾನ ಇಲಾಖೆಯ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ಏನಂತ ಹೇಳಿದ್ರೆ ಮುಧೋಳದಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಇವತ್ತು ಬೆಳಗ್ಗೆ ಮತ್ತು ಈಗ ಮಧ್ಯಾಹ್ನ ಕೂಡ ಮಳೆ ಸುರಿದಿದೆ. ಇನ್ನೊಂದು ಕಡೆಗಳಲ್ಲಿ ರಾಜ್ಯಾದ್ಯಂತ ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಮೇ 20 ಅಂದ್ರೆ ಇವತ್ತು ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ಒಟ್ಟಿನಲ್ಲಿ ಏನಂತ ಹೇಳಿದ್ರೆ ಈಗ ಮಳೆ ಆಗಿದ್ರಿಂದಾಗಿ ಬಹಳಷ್ಟು ರೈತರಿಗೆ ಕೆಲವು ಕಡೆಗಳಲ್ಲಿ ನೀರು ಇರಲೇ ಇಲ್ಲ. ಯಾಕಂದ್ರೆ ಘಟಪ್ರಭೆಯ ನೀರು ಈಗ ಮೊನ್ನೆ ಅಷ್ಟೇ ಬಿಟ್ಟರು ಕೂಡ ಇದಕ್ಕಿಂತ ಮುಂಚಿತವಾಗಿ ನೀರಿಲ್ಲ ಅಂತ ಹೇಳಿ ಬಹಳಷ್ಟು ಸ್ಟ್ರೈಕ್ಗಳು ಕೂಡ ಆಗಿತ್ತು. ಹಾಗಾಗಿ ಜನ ಅಷ್ಟೇ ಅಲ್ಲ, ಜಾನುವಾರುಗಳಿಗೂ ಕೂಡ ಇದೀಗ ನೀರಿನ ಬವಣೆ ಕೊಂಚ ತಗ್ಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಮಳೆ ಬರ್ತಾ ಇರೋದ್ರಿಂದ ಅಲ್ಲಲ್ಲಿ ಏನಂತ ಹೇಳಿದ್ರೆ ನೆಲ ಸ್ವಲ್ಪ ಒದ್ದೆ ಆಗಿದೆ, ಹಸಿ ಆಗಿದೆ. ಹಾಗಾಗಿ ಇನ್ನು ರೈತರಿಗೆ ಏನಾದರೂ ಈಗಲೇ ಕೂಡ ಬಿತ್ತನೆ ಕಾರ್ಯವನ್ನ ಮಾಡೋದಾದ್ರೆ ಅದಕ್ಕೂ ಕೂಡ ಮಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಮುಧೋಳದಲ್ಲಿ ಕೃಷಿ ಇಲಾಖೆಯಿಂದ ಏನಂತ ಹೇಳಿದ್ರೆ ಬಿತ್ತನೆ ಬೀಜ ಮತ್ತು ಗೊಬ್ಬರವನ್ನ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ. ಯಾಕಂದ್ರೆ ಮಳೆ ಆಗಿರೋದ್ರಿಂದಾಗಿ ಉತ್ತಮವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ಕಡೆಯೂ ಕೂಡ ಈ ರೀತಿ ಮಳೆ ಬರ್ತಾ ಇರೋದ್ರಿಂದ ಕೆಲವು ಕಡೆಗಳಲ್ಲಿ ಬಹಳಷ್ಟು ಹಾನಿ ಕೂಡ ಆಗಿದೆ. ರಾಜ್ಯಾದ್ಯಂತ ಒಟ್ಟು 5 ಜನ ನಿನ್ನೆ ಒಂದೇ ದಿನಕ್ಕೆ ಗುಡುಗು ಸಿಡಿಲಿನಿಂದಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕೆಲವು ಕಡೆಗಳಲ್ಲಿ ಕಟ್ಟಡಗಳು ಕೂಡ ಕುಸಿದು ಬಹಳಷ್ಟು ಹಾನಿ ಉಂಟಾಗಿದೆ. ಇನ್ನು ಬೆಂಗಳೂರಿನ ಸ್ಥಿತಿ ಅಂತೂ ಹೇಳುತ್ತಿರೋದು. ಯಾಕಂದ್ರೆ ಬೆಂಗಳೂರಿನ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಗ್ರೇಟರ್ ಬೆಂಗಳೂರು ಮಾಡಿದ ತಕ್ಷಣವೇ ಅದು ವಾಟರ್ ಬೆಂಗಳೂರು ಆಗಿದೆ ಅಂತ ಹೇಳಿ ವಿರೋಧ ಪಕ್ಷಗಳು ಬಹಳಷ್ಟು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲೂ ಕೂಡ ವಾಹನಗಳು ಕೂಡ ನೀರಿನಲ್ಲಿ, ನದಿಯಲ್ಲಿ ಯಾವ ರೀತಿ ಬೋಟ್ಗಳು ತೇಲಾಡುತ್ತೆ ಅದೇ ರೀತಿ ವಾಹನಗಳು ಕೂಡ ಅದರಲ್ಲೇ ತಳ್ಳುವಂತಹ ಸ್ಥಿತಿ ಬೆಂಗಳೂರಿನಲ್ಲಿ ಕೂಡ ನಿರ್ಮಾಣ ಆಗಿದೆ. ಇದೇ ರೀತಿ ಈ ಸಲ ಉತ್ತಮವಾದಂತಹ ಮುಂಗಾರು ಇರುವಂತಹ ಸಾಧ್ಯತೆಗಳು ಮತ್ತಷ್ಟು ಈ ರೀತಿಯಾಗಿ ಗೋಚರಿಸ್ತಾ ಇದೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಬಾಗಲಕೋಟೆಯ ಏನು ಮಾರುಕಟ್ಟೆಯಲ್ಲಿ ಈಗಾಗಲೇ ಜಿಟಿ ಮಳೆಯಿಂದಾಗಿ ಬೆಳಗ್ಗೆಯಿಂದ ಸುರಿಯುವಂತಹ ಜಿಟಿ ಮಳೆಯಿಂದಾಗಿ ಮಾರುಕಟ್ಟೆಯ ತುಂಬ ಕೆಸರುಮಯ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೂ ಕೆಲವು ಕಡೆಗಳಲ್ಲಿ ಜಿಟಿ ಮಳೆಯಿಂದಾಗಿ ಜನರು ಹೊರಗೆ ಬರಲಾರದಂತಹ ಪರಿಸ್ಥಿತಿ ಕೂಡ ಇದೆ. ಗುಳೇದಗುಡ್ಡ ಮತ್ತು ನಂದಿಕೇಶ್ವರ ಸಂಪರ್ಕಿಸುವಂತಹ ರಸ್ತೆಗಳಲ್ಲಿ ಗುಡ್ಡ ಬೆಟ್ಟಗಳಲ್ಲಿ ಏನಂತಂದ್ರೆ ಕಲ್ಲಿನ ಕಣಿವೆಗಳಲ್ಲಿ ಈಗ ಕಿರು ಜಲಪಾತಗಳು ಕೂಡ ನಿರ್ಮಾಣವಾಗಿ ಸುಂದರವಾದಂತಹ ದೃಶ್ಯಗಳು ಅಲ್ಲಿ ನಮಗೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಬಹಳಷ್ಟು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ರೈತಾಪಿ ವರ್ಗದವರೇ ಇರೋದ್ರಿಂದಾಗಿ ರೈತರಿಗೆ ನೆರವಾಗುವ ರೀತಿಯಲ್ಲಿ ಇದೀಗ ಮಳೆ ಸುರಿತಾ ಇದೆ. ಅಲ್ಲಲ್ಲಿ ಪ್ರಕೃತಿಯ ಸೊಬಗು ಕೂಡ ಇದರಿಂದಾಗಿ ನಿರ್ಮಾಣ ಆಗಿದೆ. ಒಟ್ಟಿನಲ್ಲಿ ವರ್ಣನ ಆರ್ಭಟ, ಈ ಮಳೆಯ ಸಿಂಚನದ ಮುದ ಭೂಮಿಗೆ ಅಷ್ಟೇ ಅಲ್ಲದೆ ಜನತೆಗೂ ಕೂಡ ಬಹಳಷ್ಟು ಮುದವನ್ನು ನೀಡಿದೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಹಾಂತೇಶ್ ಹಿರೇಮಠ, ರಾನ್ ಟಿವಿ ನ್ಯೂಸ್, ಮುಧೋಳ. ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳ ಮಧ್ಯದಲ್ಲಿ ಕಂಗೊಳಿಸುತ್ತಿರುವ ಬಾಗಲಕೋಟೆ ಜಿಲ್ಲೆಯ ವಿದ್ಯಾಕಾಶಿ ಎಂದೇ ಬಿಂಬಿತವಾದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಠ್ಯಕ್ರಮ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯವು ಕಳೆದ 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದ ಸಂಸ್ಥೆ. ಕೆಜಿಯಿಂದ ಪಿಜಿವರೆಗೆ ಅಂದ್ರೆ ನರ್ಸರಿಯಿಂದ ಸ್ನಾತಕೋತ್ತರ ಅಧ್ಯಯನದವರೆಗೆ ಒಂದೇ ಕಡೆ ಕಲಿಯುವ ಅವಕಾಶ. ಡಿಜಿಟಲ್ ಕ್ಲಾಸ್ ರೂಮ್, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತ ಗ್ರಂಥಾಲಯ, ಸೈನ್ಸ್ ಲ್ಯಾಬ್ಗಳು, ನುರಿತ ಬೋಧಕರು, ವಿಶಾಲವಾದ ಇಂಡೋರ್ ಔಟ್ಡೋರ್ ಮೈದಾನ, ಬಾಲಕ ಬಾಲಕಿಯರ ಪ್ರತ್ಯೇಕ ಹಾಸ್ಟೆಲ್ಗಳು, ಗುಣಮಟ್ಟದ ಊಟ ಉಪಹಾರ, ಸ್ವಿಮ್ಮಿಂಗ್ ಪೂಲ್ ಒಳಗೊಂಡಿದೆ. ವಿದ್ಯಾರ್ಥಿಗಳ ಸುರಕ್ಷತಾ ದೃಷ್ಟಿಯಿಂದ ಸಿಸಿಟಿವಿ ತರಬೇತಿ ಹೊಂದಿದ ಸೆಕ್ಯೂರಿಟಿ ಗಾರ್ಡ್, ಜಿಪಿಎಸ್ ಆಧಾರಿತ ಶಾಲಾ ವಾಹನಗಳು, ಜೊತೆಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಮತ್ತು ಲಾಂಡ್ರಿ ಸೌಲಭ್ಯವಿದೆ. ನೀಟ್, ಜೆಇಇ, ಕೆಸಿಇಟಿ, ಸಿಎ, ಸಿಎಸ್ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನವಿದೆ. ಹಿಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಭೇಟಿ ನೀಡಿ. ವಿವೇಕಾನಂದ ಕ್ಯಾಂಪಸ್, ಸಿವಿಲ್ ಕೋರ್ಟ್ ಹಿಂದುಗಡೆ, ಬೀಳಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8123042637. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.